ಶಾಸ್ತ್ರಿ, ದಣಿ, ನಾವಿಷ್ಟು ದಿವಸ ಊದೋ ಕೊಳವೆಯಲ್ಲಿ ಗಾಳಿ ಊದಿದ್ದಕ್ಕೆ ಈಗ ಬೆಂಕಿ ಹಚ್ಕೋತಾ ಇದೆ. ಆಗಲಿ ಆಗಲಿ, ಆ ಶಿವಗೆ ಎಷ್ಟು ಅವಮಾನ ಆಗುತ್ತೋ ಆಗಲಿ. ದಣಿಗಳೇ, ಬೇರೆಯವ್ರು ಬೆಂಕಿ ಹಚ್ಚಿದ್ರೆ ಬೆಂಕಿ ಇರಲಿ, ಕಿಡಿನೇ ಹತ್ಕೊಳಕಿಲ್ಲ. ಆದರೆ ನೀವು ಹಚ್ಚಿರೋ ಬೆಂಕಿ ಸ್ವಲ್ಪ ದಿನದಾಗೆ ಜ್ವಾಲಾಮುಖಿಯಾಗಿ ಸಿಡ್ದು ಹೋಯ್ತೈತೆ. ಅಷ್ಟು ಎನ್ನಲ್ಲ, ಅವ್ನು ನೀನು ಸತ್ತೇ ಇಲ್ವಲ್ಲ. ಬಾಬಾ ಸಾಯ್ತು ಅನ್ಕೊಂಡಿರಲ್ಲ, ಪದೇ ಪದೇ ಕೋಳಿ ನನ್ನೇ ಸಾಯಿಸ್ಬೇಡ. ಇರೋ ಈ ಚೌಕ್ ನೋಡ್ಕೊ ಬರ್ತೀನಿ. ಅಪ್ಪ, ನಾನು ಬೇಕು ಅಂತ ಮಾಡಿಲ್ಲ ಕಣಪ್ಪ, ದಯವಿಟ್ಟು ನನ್ನ ಕ್ಷಮಿಸ್. ಮುಚ್ಚ ಬಾಯಿ. ಅಂಕಲ್, ಒಂದು ನಿಮಿಷ ಸುಮ್ಮನೆ ಇರಿ. ಇಲ್ಲಿ ಕಳೆದೋಗಿರೋ ಹಣದ ವಿಷಯ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದ ವಿಷಯ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸ್ತಿರೋದು. ನೋಡಿ, ನಿಮಗೆ ಬೇಕಾಗಿರೋದು ಮದುವೆ ಹೆಣ್ಣಲ್ವಾ? ನಮ್ಮ ಕೈ ಮೀರಿ ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಚೆನ್ನಾಗಿ ಮದುವೆ ಮಾಡಿ ಕಳಿಸ್ಕೊಡ್ತೀವಿ. ಆದರೆ ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಒಂದು ನಯ ಪೈಸೆ ಕೊಡೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಯಾವ ಕಾಲದಲ್ಲಿ ಇದೆಯಮ್ಮ ನೀನು? ವರದಕ್ಷಿಣೆ ಇಲ್ಲದೆ ಯಾವ ಮದುವೆ ನಡೆಯೋದಿಲ್ಲ, ಗೊತ್ತಾ? ಹೌದು ಪಾರು, ಇದೆಲ್ಲ ಎಲ್ಲ ಮನೆಯಲ್ಲೂ ನಡೆಯೋದೇ ತಾನೆ. ಪಾರು, ನಮ್ಮ ಹೆಂಡತಿ ಗಲಾಟೆ ಮಾಡ್ಬೇಡ ಪಾರು, ಹೆಂಗೋ ಕೈಯೋ ಕಾಲಿಡ್ದು ಮದುವೆ ಮಾಡಿಸ್ಬಿಡುವ ಪಾರು. ಸಾಕು. ತೋಮ, ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಇಂಥ ಸಂಬಂಧ ನಮ್ಮ ರಶ್ಮಿಗೆ ಬೇಡ. ಅಯ್ಯೋ ಪಾರು, ಹಂಗ ಅನ್ಬೇಡ ಪಾರು, ತಮ್ಮಯ್ಯ ಅಂತ ಬಿಡ್ತವನು. ಅಣ್ಣ, ಅಕ್ಕ, ತಪ್ಪು ತಿಳ್ಕೊಬೇಡಿ. ಅವಳು ಪಾಪ ಕೋಪದಲ್ಲಿ ಏನೋ ಅಂದ್ಬಿಟ್ಲು. ಆಟೆಯ ಕಾಸು ನಾ ತಗೊಬತ್ತೀನಿ, ಮದುವೆ ಮಾಡಿಸ್ಬಿಡಮ್ಮ. ನಿಮ್ಗೆ ದಮ್ಮಯ್ಯ ಅಂತೀನಿ, ಮದುವೆ ಮಾಡಿಸ್ಮ. ನಾನು ಇದಕ್ಕೆ ಅವಕಾಶ ಕೊಡಲ್ಲ ಮಾವ. ಪಾರು, ಹಂಗನ್ಬೇಡ ಪಾರು. ನನ್ನ ತಂಗಿ ಹಸೆ ಮೇಡ ಮೇಲೆ ಕೂತ್ಬಿಟ್ಟವಳೆ. ಮತ್ತು ನೀನ್ ಸುಮ್ಮನೆ ಇರೋಣ. ಹಸೆ ಮನೆ ಮೇಲೆ ಕೂತಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಶ್ಮಿ ಮದುವೆ ನಡೆಯೋದಾದ್ರೆ ಅವಳನ್ನ ಯಾವತ್ತೂ ಮೇಲೆ ಹೇಳಕ್ ಸಾಧ್ಯನೇ ಇಲ್ಲ ಅಣ್ಣ. ಹೌದು, ಇವತ್ತು ರಶ್ಮಿ ತಂಗಿಯಾಗಿ ನಾನು ಹೇಳ್ತೀವ್ನಿ, ನಮ್ ರಶ್ಮಿ ಚೆನ್ನಾಗಿರ್ಬೇಕಂದ್ರೆ ಈ ಮದ್ವೆ ನಡಿಬಾರ್ದು. ಅತ್ತಿಗೆ ಜೊತೆ ನಾವಿರ್ತೀವಿ. ಯಾಕ್ರವಾ ಮದುವೆ ಆಯ್ತಿರೋದು ನಮ್ಮನೆ ಮಗಳು, ಅದನ್ನ ಮರಿಬ್ಯಾಡ್ರಿ.
ಪಾರು ಪ್ಯಾಟೆಲಿಗೆ ಬಂದವಳು, ಅವಳಿಗೆ ಇದೆಲ್ಲ ಗೊತ್ತಾಗಿಲ್ಲ. ಹಳ್ಳಿಲಿ ಓದ್ಲಿ ಸಿಟಿಲಿ ಓದ್ಲಿ ಓದೋ ಅಕ್ಷರ ಒಂದೇ. ಆದ್ರೆ ಇಂಥ ದುರಾಸೆ ಇರೋ ಜನರ ಜೊತೆ ಸಂಬಂಧ ಬೆಳೆಸಿ ಸ್ವರ್ಗದಲ್ಲೇ ಮದ್ವೆ ಮಾಡಿಸಿದ್ರು ಇಂಥವ್ರ ಮನೆಗೆ ಹೋಗೋ ಸೊಸೆ ಹೆಣ್ಣಿನ ಬಾಳು ನರಕ ಆಗೋದಂತೂ ಸತ್ಯ. ನನ್ನ ನಾದ್ನೀರ್ಗೆ ಅಂತ ಬದುಕು ಯಾವುದೇ ಕಾರಣಕ್ಕೂ ಬರಬಾರ್ದು. ಬರೋದಕ್ಕೆ ನಾನು ಬಿಡೋದೂ ಇಲ್ಲ.